ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಟೈಡಿನೆಸ್ ಲೈಫ್ ಚಾನಲ್. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಇವತ್ತು ನಾನು ಬೆಂಗಳೂರು ಸ್ಟೈಲ್ನಲ್ಲಿ ದೊಣ್ಣೆ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಅರ್ಧ kg ಮಟನ್ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ನಾನೀಗ 3/4 ಕಪ್ನಷ್ಟು ಹುಳಿ ಮೊಸರನ್ನ ತಗೊಂಡಿದ್ದೀನಿ. ಇದಕ್ಕಿವಾಗ 2.5 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 3/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆಯೇ 2 ಸ್ಪೂನಷ್ಟು ಅಡಿಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಈ ಮ್ಯಾರಿನೇಟ್ನ ಸುಮಾರು 1 ಗಂಟೆ ಇಲ್ಲ ಅಂದರೆ 7ರಿಂದ 8 ಗಂಟೆ ಬೇಕಾದರೂ ಬಿಡಬಹುದು. ಒಂದು ತಟ್ಟೆನ ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಬಿಡ್ತೀನಿ. ಈಗ ನೆಕ್ಸ್ಟ್ ನಾನಿಲ್ಲಿ 2 ಕಪ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಜೀರಾ ಸಾಂಬಾರ್ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ಇದಿಲ್ಲ ಅಂದರೆ ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ಮುಂಚೆ ನಾನು ಇದನ್ನ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ನೆನೆಯೋಷ್ಟರಲ್ಲಿ ಈಗ ನಾನು ಮಸಾಲ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ರುಬ್ಕೊಳ್ಳೋಕ್ಕೆ 2 ಈರುಳ್ಳಿ, 2 ಶುಂಠಿ ಹಾಗೆ 7ರಿಂದ 8 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. 18ರಿಂದ 20 ಬೆಳ್ಳುಳ್ಳಿ ಪೀಲ್ಡ್ ಗಾರ್ಲಿಕ್ನ ತಗೊಂಡಿದ್ದೀನಿ. ಹಾಗೆಯೇ 1 ಕಪ್ ಪುದೀನ ಹಾಗೆ 1 ಕಪ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇದಕ್ಕಿವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಮಸಾಲಾನ ರುಬ್ಕೊಳ್ತಾ ಇದ್ದೀನಿ. ಈಗ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನಿವಾಗ ಮ್ಯಾರಿನೇಟೆಡ್ ಮಾಡಿಕೊಂಡಿರುವಂತಹ ಮಟನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಎಣ್ಣೆಲೇ ಮಟನ್ನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು 4 ವಿಶಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ತೀರಾ ಬಲ್ತಿರೋಂತಹ ಮಟನ್ ಆದರೆ 8 ವಿಶಿಲ್ ಹಾಕ್ಕೊಳ್ಳಿ. ಅದೇ ಎಳೆ ಮಟನ್ ಆಗಿದ್ದರೆ ಒಂದು 3ರಿಂದ 4 ವಿಶಿಲ್ ಸಾಕು. ನಾನಿಲ್ಲಿ 4 ವಿಶಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಮಟನ್ ವಿಶಿಲ್ ಆದ ನಂತರ ಈಗ ಲಿಡ್ನ ಓಪನ್ ಮಾಡಿಕೊಂಡು ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಮಟನ್ನ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಇಂಗಲಿ ಹಾಗಾಗಿ. ನೆಕ್ಸ್ಟ್ ನಾವಿಲ್ಲಿ ಒಂದು ಪಾತ್ರೆನ ತಗೊಳ್ತಾ ಇದ್ದೀನಿ. ಅದಕ್ಕೆ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು 3 ಪಲಾವ್ ಎಲೆ, 3 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಮರಾಠಿ ಮೊಗ್ಗು ಹಾಗೆಯೇ 3 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 2 ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಫ್ರೈ ಆಗೋ ತನಕನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಇವಾಗ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ಪೀಸಸ್ನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಹಾಗೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಮಟನ್ನ 3ರಿಂದ 4 ನಿಮಿಷ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ಡೀಪಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ರುಬ್ಬಿರುವಂತಹ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲಾನ ಹಾಕ್ಕೊಂಡು ಮತ್ತೆ ನೀವು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ 2 ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಇದ್ರ ಜೊತೆಗೆ 1 ಚಮಚದಷ್ಟು ಧನಿಯಾ ಪುಡಿ ಹಾಗೆ 1 ಚಮಚದಷ್ಟು ಬಿರಿಯಾನಿ ಮಸಾಲ ಪೌಡರ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಮಸಾಲ ಪೌಡರ್ನು ಕೂಡ ಇಲ್ಲಿ ಉಪಯೋಗಿಸ್ಬೋದು. ಈಗ ನಾನು ಇಲ್ಲಿ ಮಟನ್ನ ಬೇಯಿಸ್ಕೊಂಡಿದ್ವಲ್ಲ ನೀರು, ಆ ನೀರನ್ನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀರು ಕಂಪ್ಲೀಟಾಗಿ ಇಂಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಮಸಾಲದಲ್ಲಿ ಎಣ್ಣೆ ಬಿಡಬೇಕು, ಹಾಗೆ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಕಂಪ್ಲೀಟಾಗಿ ಮಸಾಲದಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕಿವಾಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸುಮಾರು 3 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಅಕ್ಕಿಗೆ 1.5 ಲೋಟದಷ್ಟು ನೀರನ್ನ ಹಾಕ್ಕೋಬೇಕು. ನಾನೊಟ್ಟು 2 ಲೋಟ ಅಕ್ಕಿನ ತಗೊಂಡಿದ್ದೆ. ಹಾಗಾಗಿ ಇವಾಗ ನಾನು 3 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೀರು ಕುದಿ ಬಂದ ಮೇಲೆ ನಾನಿವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ನೀರು ಕಂಪ್ಲೀಟಾಗಿ ಡ್ರೈನ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೀರು ಸಮೇತ ಅಕ್ಕಿನ ಹಾಕೋಬೇಡಿ.
ಅಕ್ಕಿನ ಮಸಾಲದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಮತ್ತೊಮ್ಮೆ ನೀರು ಕುದಿ ಬರುವಾಗ ನಾನು ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಗೆ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ನಿಂಬೆಹಣ್ಣು ಯೂಸ್ ಮಾಡಿದರೆ ಸಾಕು. ನಿಮಗೆ ಬೇಕು ಅಂದರೆ ಒಂದು ನಿಂಬೆಹಣ್ಣು ಯೂಸ್ ಮಾಡ್ಕೊಳ್ಳಿ, ಬಟ್ ಅರ್ಧ ನಿಂಬೆಹಣ್ಣು ಸಾಕು. ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಉಪ್ಪಿದೆಯಾ ಇಲ್ವಾ ಅಂತ ನೋಡಿ ಹಾಕ್ಕೊಳ್ಳಿ. ಹಾಗೆಯೇ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ. ಇವಾಗ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಚಪಾತಿ ತವಾನ ತಗೊಂಡು ಈ ಚಪಾತಿ ತವಾಗೆ ನಾನಿವಾಗ ಬಿರಿಯಾನಿ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಗೋಧಿ ಹಿಟ್ಟಿನಿಂದ ಸೀಲ್ ಮಾಡ್ಕೊಂಡಿರುವಂತಹ ತಟ್ಟೆನ ನಾನು ಮುಚ್ತಾ ಇದ್ದೀನಿ. ಇದು ಯಾಕೆ ಈ ಥರ ಮಾಡಿದ್ದೀನಿ ಅಂತ ಹೇಳಿದರೆ, ಎಲ್ಲೂ ಕೂಡ ಹಬೆ ಹೊರಗಡೆ ಬರಬಾರ್ದು. ಕಂಪ್ಲೀಟ್ ಗೋಧಿ ಹಿಟ್ಟಿನಿಂದ ಸೀಲ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಬಿಸಿ ನೀರಿನ ಪಾತ್ರೆನ ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನೀಟಾಗಿ ದಮ್ ಕಟ್ಕೊಳ್ಳುತ್ತೆ. ಒಂದು 25 ನಿಮಿಷದ ತನಕ ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನ ದಮ್ ಕಟ್ಕೊಳ್ಳಿ. ಅದಾದ ನಂತರ 5 ನಿಮಿಷ ಲೋ ಫ್ಲೇಮ್ನಲ್ಲಿ ದಮ್ ಕಟ್ಕೊಳ್ಳಿ. ಅರ್ಧ ಗಂಟೆ ದಮ್ ಕಟ್ಟಿದ ನಂತರ ನೀವು ನೋಡ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ಅಂತ ಹೇಳಿ. ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ನೋಡಿದ್ರಲ್ಲ ಮನೇಲೇ ಎಷ್ಟು ಸುಲಭವಾಗಿ ದೊಣ್ಣೆ ಬಿರಿಯಾನಿನ ರುಚಿ ಹಾಗೆ ಶುಚಿಯಾಗಿ ಮಾಡಬಹುದು ಅಂತ. ಇದಕ್ಕೆ ಸೈಡ್ ಡಿಶ್ ಆಗಿ ರಾಯ್ತಾ ಹಾಗೆ ಬೇಯಿಸಿರುವಂತಹ ಮೊಟ್ಟೆನ ಉಪಯೋಗಿಸ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ನಮಸ್ತೆ.